ಬಂಧುಗಳೇ, ಸೊ ನಮ್ಮೆಲ್ಲ ಫೇಸ್ಬುಕ್ ಪೇಜ್ನ ಫಾಲೋವರ್ಸು, ಯೂಟ್ಯೂಬ್ ಚಾನಲ್ನ ಚಂದಾದಾರರು, ತಾವೇನು ನಿರೀಕ್ಷೆ ಮಾಡಿದಂತೆ ನಾನು KRS ಡ್ಯಾಮ್ನ ಮೇಲ್ಭಾಗದಲ್ಲಿ ನಾನು ಪ್ರವೇಶವನ್ನು ನೀಡ್ತಾ ಇದ್ದೀನಿ. ಸೊ ನಾನು ಏನು ಈ ಬೃಂದಾವನ ಏನಿದೆ ಅಲ್ಲಿಗೆ ಹೋಗಿದೆ. ಬಟ್ ಅಲ್ಲಿ ಏನಾಯಿತು ಅಂದರೆ, ಬೃಂದಾವನ ನೋಡಲು ರಾತ್ರಿ ಸಮಯ ಸೂಕ್ತ ಅಂತಕ್ಕಂಥದ್ದನ್ನ ನಾನು ಮಾಹಿತಿಯನ್ನು ಪಡಿತೀನಿ. ಅದರ ಮೇರೆಗೆ ನಾನೇನು ಮಾಡ್ತೀನಿ, ಇಲ್ಲಿ ವೇಣುಗೋಪಾಲ ಸ್ವಾಮಿಯವರ ದೇವಸ್ಥಾನ ಇದೆ ಅಂತ. ಇದು ತುಂಬಾ ಅದ್ಭುತದಲ್ಲಿ ಅತ್ಯದ್ಭುತ ಅಂತಕ್ಕಂಥದ್ದನ್ನ ನಾನು ಮಾಹಿತಿಯನ್ನು ಪಡೆದು ತದನಂತರ ಈ ಒಂದು ದೇವಸ್ಥಾನದ ಸನ್ನಿಧಿಗೆ ಭೇಟಿ ನೀಡ್ತಾ ಇದ್ದೀನಿ. ಸೊ ತಾವು ಕಾಣ್ಬೋದು, ಅಲ್ಲಿ ಬಹಳ ಅಲ್ಟಿಮೇಟಾಗಿ ಕಾಣಿಸ್ತಾ ಇದೆ, ಅದ್ಭುತವಾಗಿದೆ. ವೇಣುಗೋಪಾಲ ಸ್ವಾಮಿಯವರ ಸನ್ನಿಧಿ ಯಾವ ಥರ ಇದೆ ಅಂದರೆ, ಈ ಹೊಳೆಯ ಮಧ್ಯದಲ್ಲಿ, ಅಂದರೆ ಹೊಳೆಯ ಸೈಡು, ಬಟ್ ಅದು ಹೊಳೆಯ ಒಳಗಡೆ ಈ ಮುರುಡೇಶ್ವರ ಶಿವನ ದೇವಸ್ಥಾನ ಇದೆ ನೋಡ್ರಿ, ಆ ಥರ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ ಇಲ್ಲಿಂದನೇ. ಸೊ ಒಮ್ಮೆ ಭೇಟಿ ನೀಡಿ ಅಲ್ಲಿನ ಒಂದಷ್ಟು ಸುಂದರವಾದ ವೀಕ್ಷಣೆಯನ್ನು ಅರ್ಪಣೆ ಮಾಡ್ತೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಕೊನೆ ತನಕ ನೋಡ್ರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ ನೀಡ್ತೀನಿ. ಅಂದರೆ ನಾನು ಬೈ ಮಿಸ್ಟೇಕು ನಾನು ಏನು ಮಾಡ್ಬಿಟ್ಟೆ, ನಾನು ಸ್ಟ್ರೈಟ್ ಹೋಗ್ಬೇಕಿತ್ತು, ಲೆಫ್ಟ್ ತಗೊಂಡು ಇಲ್ಲಿ ಗಂಟ ಬಂದುಬಿಟ್ಟಿದ್ದೀನಿ. ಅಂದರೆ ಈ ಒಂದು ಡ್ಯಾಮ್ನ ಸಮೀಪಕ್ಕೆ ಬಂದಿದ್ದೀನಿ, ಅಂದರೆ ಈ ಮೇಲ್ಭಾಗ ಏನಿದೆ ಗೇಟ್ ವಾಲ್ಗಳು, ಅಲ್ಲಿಗೆ ಬಂದಿದ್ದೀನಿ. ಸೊ ಮತ್ತೆ ರಿಟರ್ನ್ ಆಗ್ತಾ ಇದ್ದೀನಿ. ಮತ್ತೆ ರಿಟರ್ನ್ ಆಗಿ ಆ ಒಂದು ವೇಣುಗೋಪಾಲ ಸ್ವಾಮಿಯವರ ಟೆಂಪಲ್ನ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ. ದಯವಿಟ್ಟು ಇನ್ನೇನು ಕೆಲವೇ ಕ್ಷಣ, ಅಂದರೆ ಒಂದು 2-3 ನಿಮಿಷ ಅಷ್ಟೇ, ನಾನು ಹೋಗಿ ಸೇರ್ಕೊಂಡ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಮಿಸ್ ಮಾಡ್ಕೊಬೇಡಿ. ಯಾಕಂದ್ರೆ ಅಲ್ಲೇ ಒಂದು ನದಿ, ವನ, ಜಲ 3 ಸೇರಿ ಆಗಿರ್ತಕ್ಕಂಥ ಒಂದು ಸುಂದರಮಯವಾದ ವೀಕ್ಷಣೆ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಜಲ ಅಂದ್ಬಿಟ್ಟು ತಪ್ಪಾಯ್ತು, ಕ್ಷಮಿಸಿ. ನದಿ, ವನ, ಗಿರಿ, ಹಿಂಗೆ ಹೇಳ್ಬೇಕಿತ್ತು, ನಾನು ಜಲ ಅಂದ್ಬಿಟ್ಟೆ. ನದಿ, ವನ, ಗಿರಿ, ಅದು ನಮ್ಮ ಮುಡುಕ್ತೋರಲ್ಲಿದೆ. ಸೊ ಇಲ್ಲಿ ಬಹುಶಃ ಗಿರಿ ಕಾಣಲು ಕಷ್ಟ. ನದಿ, ವನ ಅಂತೂ ಇದೆ ಅನ್ಕೋತೀನಿ. ದಯವಿಟ್ಟು ನಿರೀಕ್ಷಿಸಿ. ಹೊರಟುಬಿಟ್ಟ, ಇನ್ನೇನು ಆಗೋಯ್ತು. ಸ್ವಲ್ಪ ಯಾವುದೋ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ನದಿ, ವನ, ಜಲ ಅಂದ್ಬಿಟ್ಟೆ. ಬಂದೆ. ಎಸ್, ಈ ಬೃಂದಾವನ ಒಳಗಡೆ ಹೋಗೋದಿತ್ತು. ಅಲ್ಲಿನ ಸ್ಥಳೀಯರು, ಅಣ್ಣ ನೈಟ್ ಬಂದರೆ ಚೆನ್ನಾಗಿರ್ತಾನೆ, ಏನು ಪ್ರಯೋಜನ ಇಲ್ಲ ಅಣ್ಣ, ಹಿಂಗೆ ಹಾಕ್ಬೋದು ಅಣ್ಣ ಅಂದ್ಬಿಟ್ಟು. ಸೊ ನಿಜ, ಅದು ನೈಟೇ ಇಲ್ಲಿ ತುಂಬ ಚೆನ್ನಾಗಿರೋದು ನಾನು ಅಂದ್ಕೊಂಡಾಗ. ಯಾಕಂದ್ರೆ ನೈಟು ನಾನು ಬಂದು ನೋಡಿದ್ದೀನಿ, ಅದಕ್ಕೋಸ್ಕರ. ಮತ್ತೆ ಇನ್ನೂ ಹೋಗ್ಬೇಕಾ ಸ್ವಾಮಿ? ಬಂದ್ಬಿಟ್ನಾ? ಬನ್ನಂಗಾಡಿ, ಅಯ್ಯೋದೇವ್ರೆ, ಯಾವುದೋ ಊರಿಗೆ ಹೋಯ್ತದಲ್ಲಪ್ಪ. ಓಕೆ, ಡೋಂಟ್ ವರಿ, ಡೋಂಟ್ ಗಾಬರಿ, ಟೇಕ್ ಧೈರ್ಯ. ಛೇ ಏನು ಗುರು ಇದು. ಇಲ್ಲೆಲ್ಲ ಲೆಫ್ಟ್ ತಗೋಬೇಕಾ? ಅದರ ನನಗೆ ಯಾಕೆ ಇಲ್ಲಿ ಲೆಫ್ಟು ಅನಿಸುತ್ತೆ. ಎಸ್, ಇಲ್ಲೇ ಲೆಫ್ಟು, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ಬೋರ್ಡ್ ಇಲ್ಲಿದ್ದರೆ ಚೆನ್ನಾಗಿರೋದು, ಗೊತ್ತೇ ಆಗಲ್ಲ.
ಭಾರಿ ಅಲ್ಟಿಮೇಟ್ ಆಗತ್ತೆ. ಟೈಮ್ ಬೇರೆ ಆಗೋಯ್ತಲ್ಲ ಗುರು. ಓಕೆ, ಎಲ್ಲಿ ಊರೋಗಿ ಸೇರೋದು ಕತ್ತಲೇನೆ ಆಗೋಯ್ತಲ್ಲ. ಇದು ಎಂತ ಕೆಲಸ ಆಗಬೇಕು ಕತ್ತೆ ಬಿಡಿ, ಏನು ಮಾಡೋಕ್ಕಲ್ಲ. ನಿಧಾನಕ್ಕೆ ಹೋಗಿ ಸೇರ್ತೀನಿ. ಬರೋದು ಬಂದಿದ್ದೀನಿ, ನೀವು ಸೆರೆ ಇಟ್ಬಿಡ್ತೀನಿ. ಜೇನು ಸಾಕಾಣಿಕೆ ಅಬ್ಬಬ್ಬಬ್ಬ. ಸುಮಾರು ದೂರ ಅದ ಗುರು. ಇದೆ ಅನ್ಸುತ್ತೆ. ನೋಡ್ಕೊಳ್ಳಿ ನದಿ ಎಷ್ಟು ಸಖತ್ ಕಾಣಿಸ್ತೈತೆ. ಅದು ಯಾವುದೋ ಒಂದಲ್ಲಿ ಕೈಲಾಸವೇ ಅದಲ್ಲ ಗುರು. ಡ್ಯಾಮ್ ಒಳಗಡೆ ಊರ ಐತೆಲ್ಲಪ್ಪ ಅಲ್ಲಿ. ಆ ಡ್ಯಾಮ್ ಒಳಗಡೆ ಊರೇ ಅದೇ. ಅಲ್ಲಿ ನೋಡ್ರಿ, ಅಲ್ಲಿ ವಾಟ್ ಆರ್ ಬ್ಯೂಟಿಫುಲ್. ಏನ್ರಿ ಇದು, ಸ್ವರ್ಗಕ್ಕೆ ಮತ್ತೊಂದು ಹೆಸರೇ ಈ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಹಬ್ಬ ಬಂದ್ಬಿಟ್ಟಿದ್ದೀನಿ ನೋಡ್ರಿ, ಬಂದೇ ಆಯಿತು. ಹಾಂ ಅಲ್ಲೊಂದು ಊರು ನೋಡ್ರಿ, ಏನು ಸಖತ್ತಾಗದೆ. ಬ್ಯೂಟಿಫುಲ್ ಅಲ್ಲಿ ಬ್ಯೂಟಿ. ಅಲ್ಲೋ ಏನು ಗುರು ಇದು. ಏನಪ್ಪ ಇದು, ಕೈಲಾಸ ಕಣಪ್ಪ ಇಲ್ಲಿ, ಕೈಲಾಸ. ಅಯ್ಯೋ 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 ಸ್ವಾಮಿ ಸ್ವಾಮಿ, ಏನ್ರಿ ಮಾಡಿರೋದು ಇಲ್ಲಿ ಕೆಲಸ. ಅಲ್ಟಿಮೇಟ ಮಾಡೋರೆ ಬರೋ ಕೆಲಸ ಇಲ್ಲಿ. ವಾಟ್ ಆರ್ ಬ್ಯೂಟಿಫುಲ್ ಬ್ಯೂಟಿಫುಲ್. ನೋಡ್ರಿ, ಡ್ಯಾಮ್ನ ವೀಕ್ಷಣೆ ಏನು ಬ್ಯೂಟಿಫುಲ್ ಆಗಿ ಸಿಗ್ತೈತೆ. ಓಹೋ, ಇಲ್ಲಿ ಬೈಕ್ಗೆ ಯಾವುದೇ ತರಹದ ಫೀಸ್ ಗೀಸ್ ಎಂಥದ್ದು ಇಲ್ಲ ಕಣ್ರಿ. ವಾಟ್ ಆರ್ ಬ್ಯೂಟಿಫುಲ್. ನೋಡ್ರಿ, ವೇಣುಗೋಪಾಲ ಸ್ವಾಮಿಯವರ ದೇವಸ್ಥಾನ ಒಳ್ಳೆ ಕೈಲಾಸವೇ ನಿರ್ಮಿಸಿದ್ದಾರೆ ಇಲ್ಲಿ. ವಾಟ್ ಆರ್ ಬ್ಯೂಟಿಫುಲ್. ಅಲ್ಲಿ ನೋಡ್ರಿ. ಸೊ ನಾ ಬಂದಿರೋ ಸಮಯ ಸರಿ ಇಲ್ಲ. ಏನ್ರಿ ಕಲ್ಲಲ್ಲೇ ಈ ರೀತಿ ರಥ ಕೆತ್ತವ್ರಲ್ಲ. ನಾ ಬಂದಿರೋ ಟೈಮ್ ಸರಿ ಇಲ್ಲ. ಸೊ ಇನ್ನೊಂದು ಸಲ ಬರ್ತೀನಿ, ಆವಾಗ ಕಂಪ್ಲೀಟ್ ಒಳಗಡೆ ಎಲ್ಲ ಹೋಗಿ ವಿಡಿಯೋ ಮಾಡ್ತೀನಿ. ನಾನು ಅಲ್ಲಿದ್ದೆ ನೋಡಲ್ಲಿ, ನೋಡಿ ಅಲ್ಲಿದ್ದೆ, ಅಲ್ಲಿಂದ ಬಂದೆ ಬಳಸ್ಕೊಂಡೀಗ. ಹಂಗೇ ಬಳಸ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ದೀನಿ. ಸಮಯ ಎಷ್ಟಾಯಿತು? ಕಾಣಿಸ್ತಾನೆ ಇಲ್ಲ ಗುರು. 10-11 ನಿಮಿಷನ ಗೊತ್ತಾಗ್ತಿಲ್ಲ. ಸೊ ಎಷ್ಟು ನಿಮಿಷ ಗೊತ್ತಾಗ್ತಿಲ್ಲ, ಕಾಣಿಸ್ತಾ ಇಲ್ಲ. ಸೊ ಈ ರೀತಿ ವ್ಯೂ ನೋಡ್ಲಿಕ್ಕೆ ಸಿಗ್ತೈತೆ. ಅಪ್ಪ, ರಾತ್ರಿ ಟೈಮ್ ಬಂದರೆ ಸಂಜೆ ಟೈಮ್ಲಿ ಇಲ್ಲಿ ಕೂತ್ಬಿಟ್ರೆ ಏನಪ್ಪ. ಇದು ನಿಜಕ್ಕೂ ಭಯಂಕರ ಡೆವಲಪ್ಮೆಂಟ್. ಇದು ಒಳ್ಳೆ ಡೆವಲಪ್ಮೆಂಟು ವರ್ಕ್ ಇದು. ಯಾಕಂದರೆ ಹಂಗಿದೆ ಸ್ಟೋನ್ ವರ್ಕ್ ನೋಡ್ರಿ. ಅಲ್ಲಿ ಜನ ಅಲ್ಲೆಲ್ಲ ಹೋಗಿದ್ದಾರೆ. ಬಟ್ ನಾನು ಕ್ಷಮಿಸಿ, ನಾನು ಅಲ್ಲೆಲ್ಲ ಹೋಗಲ್ಲ ಈಗ. ಯಾಕಂದ್ರೆ ಸ್ನಾನ ಗಿನ ಏನಿಲ್ಲ, ಸುಮ್ಮನೆ ದಿಕ್ಕಾಫಲ ಬಂದಿದ್ರೆ ನನಗಾಗಲ್ಲ. ಸೊ ಅಲ್ಲಿ ನೋಡ್ರಿ, ಗ್ರೇಟ್ ಗುರು, ಗ್ರೇಟ್. ತುಂಬ ಚೆನ್ನಾಗಿದೆ ಈ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು. ತುಂಬಾ ಅದ್ಭುತವಾಗಿದೆ. ಒಂದು ರೌಂಡು ಹಿಂಗೆ ಹೋಗಿ ಹಿಂಗೆ ಬಳಸ್ಕೊಬಂಬಿಡ್ಲ, ಹಂಗೆ ಮಾಡ್ಬೋದು. ನೋಡೋ ಒಂದು ರೌಂಡ್ ಹೊಡ್ಕೊಂಬತ್ತೀನಿ ಹಂಗೆ. ದಯವಿಟ್ಟು ನನ್ನ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ.